ಏಯ್ ಕಿರಿಕಿರ್ತಿ, ಐವೋ ಏನಾದ್ರೂ ಶ್ರೀಕೃಷ್ಣ ಭಗವಾನ ಇಲ್ಲ ನೀನೇನಾದ್ರೂ ಧರ್ಮಗುರುನ? ಪವಿತ್ರವಾದ ಸಾವು ಸೌಜನ್ಯದು ಅಂತ ಹೇಳಿ ಆತ ಡಿಕ್ಲೇರ್ ಮಾಡ್ಲಿಕ್ಕೆ ಐವೋ ನೀನ್ ಅದನ್ನ ಪ್ರಚಾರ ಮಾಡ್ಲಿಕ್ಕೆ ಸ್ವಲ್ಪ ಆದ್ರೂ ತಲೆನಲ್ಲಿ ಬುದ್ಧಿ ಇಟ್ಕೊಳ್ಳಿ. ಐವೋಗೆ ಸಂಬಳ ಕೊಟ್ಟು ಸರ್ಕಾರ ನೇಮಿಸಿರೋದು ಸೌಜನ್ಯ ಕೇಸಲ್ಲಿ ಸಾಕ್ಷಿಗಳನ್ನ ಕಲೆ ಹಾಕಿ ಚಾರ್ಜ್ ಶೀಟ್ ಮಾಡಿ ಕೋರ್ಟಿಗೆ ವರದಿಯನ್ನ ಕೊಡ್ಲಿಕ್ಕೆ. ಕೋರ್ಟಿಗೆ ವರದಿಯನ್ನ ಕೊಟ್ರೆ ಕೋರ್ಟು ತೀರ್ಮಾನ ಮಾಡತ್ತೆ. ಈಗಾಗ್ಲೇ ಒಂದ್ ಜಡ್ಜ್ಮೆಂಟ್ ಬಂದಿದೆ, ಆದ್ರೆ ಅದು ಏನು ಸಂತೋಷ್ ರಾವ್ ಇದಾನೆ ಆತ ಅಪರಾಧಿ ಅಲ್ಲ ಅಂತ ಬಂದಿದೆ ಹೊರತು ಸೌಜನ್ಯಗೆ ಅಲ್ಲಿ ನ್ಯಾಯ ಸಿಕ್ಕಿಲ್ಲ. ಸೌಜನ್ಯನ ತಾಯಿಗೆ ಇವತ್ತಿಗೂ ಅಧಿಕಾರ ಇದೆ, ಆಕೆ ಪ್ರಶ್ನೆ ಮಾಡ್ಬೋದು. ಆಕೆಯ ಮಗಳಿಗೆ ನ್ಯಾಯ ಸಿಗ್ಬೇಕು ಅನ್ನೋದನ್ನ ಆಕೆ ಎಲ್ಲಿ ಬೇಕಾದ್ರೂ ಎಷ್ಟು ಹೊತ್ತು ಬೇಕಾದ್ರೂ ಪ್ರಶ್ನೆ ಮಾಡ್ಬೋದು. ಯಾಕೆ ಅಂದ್ರೆ ಆಕೆ ಹೆತ್ತ ತಾಯಿ, ಆಕೆ ಗೊತ್ತಿದೆ ಮಗುವನ್ನ ಕಳ್ಕೊಂಡಿರುವಂತಹ ಕಷ್ಟ ಸಂಕಷ್ಟ, ಆಕೆ ಅನುಭವಿಸ್ತಾ ಇರುವ ನೋವು 2012ರಿಂದ ಇವತ್ವರೆಗೆ. ನಿನಗೇನು ಗೊತ್ತು ಕೀರ್ತಿ? ನೀನೇನಾದ್ರೂ ದೊಡ್ಡ ಇನ್ವೆಸ್ಟಿಗೇಷನ್ ಆಫೀಸರಾ? ನೀನೇನಾದ್ರು ಇನ್ವೆಸ್ಟಿಗೇಷನ್ ಮಾಡಿದ್ಯಾ? ಎಂತ ಕರ್ಮನೂ ಇಲ್ಲ. ಯಾರೋ ತಲ್ಕೆಟ್ಟ ಇನ್ವೆಸ್ಟಿಗೇಷನ್ ಆಫೀಸರು ಆತರ ಒಂದ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅಂದ್ರೆ ಅದನ್ನ ತಗೊಂಡ್ಬಂದು ನೀನು ವಾಪಸ್ಸು ನನಗೆ ಐವೋ ಹೇಳಿದ್ರು ಅದು ಪವಿತ್ರವಾದ ಸಾವು. ನೀವೇ ನೋಡ್ಕೊಂಡ್ ಬನ್ನಿ ಒಂದ್ಸರಿ. ಅತ್ಯಾಚಾರ ಆಗಿಲ್ಲ ಅಂತ ಹೇಳಿಲ್ಲ, ಇಂಟರ್ ಕೋರ್ಸ್ ಆಗಿಲ್ಲ ಅಂತ ಹೇಳಿದೀನಿ ಅಷ್ಟೇ. ನಿಮಗೊಂದು ವಿಷಯ ಗೊತ್ತಿರಲಿ, ನೀವು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಓದಿದಿರೋ ಇಲ್ಲ ಗೊತ್ತಿಲ್ಲ, ಬಟ್ ನೆನಪಿರ್ಲಿ, ಪೋಸ್ಟ್ ಮಾರ್ಟಮ್ ಪ್ರಕಾರ ಸೌಜನ್ಯಗೆ ಇಂಟರ್ ಕೋರ್ಸ್ ಆಗಿರ್ಲಿಲ್ಲ. ಐ ರಿಪೀಟ್, ಸೌಜನ್ಯಗೆ ಇಂಟರ್ ಕೋರ್ಸ್ ಆಗಿರ್ಲಿಲ್ಲ. ಅತ್ಯಾಚಾರ ಎಂದರೆ ಯಾವುದೇ ಹೆಣ್ಣಿನ ಗುಪ್ತಾಂಗಕ್ಕೆ ಕೈ ಹಾಕಿ ಅವಳನ್ನ ಬಲವಂತವಾಗಿ ಎಳೆದಾಡಿದರೆ ಸಾಕು, ಅದು ಅತ್ಯಾಚಾರವೇ. ಆದರೆ ಇಂಟರ್ ಕೋರ್ಸ್ ಅನ್ನೋದು ಬೇರೆ. ಒಂದು ಗಂಡಸಿನ ಗುಪ್ತಾಂಗ ಹೆಂಗಸಿನ ಗುಪ್ತಾಂಗದ ಒಳಗೆ ಹೋಗದೇ ಇರೋದನ್ನ ಹೋಗೋದನ್ನ ಇಂಟರ್ ಕೋರ್ಸ್ ಅಂತಾರೆ. ಅದು ನಡೆದಿಲ್ಲ ಅನ್ನೋದು ಈ ಒಂದು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ನಲ್ಲಿ ಕ್ಲಿಯರ್ ಆಗಿ ಇದೆ. ವೆಜಿನಾ ಅಡ್ಮಿಟ್ಸ್ 2 ಫಿಂಗರ್ಸ್, 2 ಬೆರಳುಗಳು ಮಾತ್ರ ಅವಳ ಕೈಯೊಳಗೆ ಹೋಗಿದೆ. ಅದು ಅಲ್ಲಿ ಸ್ಕ್ರಾಚಸ್ ಇದೆ, ಬ್ಲೀಡಿಂಗ್ ಇದೆ ಅಂತ ಹೇಳಿದ್ದಾರೆ. ಅದನ್ನು ನಾನು ಮೆನ್ಷನ್ ಮಾಡಿದೆ. ಅದು ಸಹಿತ ಯಾಕೆ ನಾನು ಮೆನ್ಷನ್ ಮಾಡಿದೆ ಅಂತಂದ್ರೆ, ಸಿಐಡಿಯ ಇನ್ವೆಸ್ಟಿಗೇಷನ್ ಆಫೀಸರ್ ರುದ್ರಮುನಿಯವರ ಹೇಳಿಕೆಯನ್ನು ಆಧರಿಸಿ ನಾಟ್ ಓಪನ್ ಇಟ್ ವಾಸ್ ಫೈಲ್ಡ್ ಅವತ್ತೇನೆ ಒಂದು ಮಾತು ಸ್ಪಷ್ಟವಾಗಿ ಹೇಳಿದೆ. ಅವ್ರ ತಾಯಿ ಕುಸುಮಾವತಿ ಥಿಂಕ್ ಚಂದಪ್ಪಗೌಡ, ಆಮೇಲೆ ಅವರು ಇವನು ಮಾಮ ವಿಠಲಗೌಡ ಹೋಟ್ಲಲ್ಲಿ ನಾನು ಒಂದು ಮಾತು ಹೇಳಿದೆ, ನಿಮ್ಮ ಹುಡುಗಿ ಸತ್ತಿರುವುದು ನಿಜ, ಆದರೆ ಪವಿತ್ರವಾಗಿ ಸತ್ತಿದ್ದಾಳೆ ಅಂತ ತಿಳಿಯಿರಿ ಅಂತ ಸೂಕ್ಷ್ಮವಾಗಿ ಹೇಳಿದೆ. ಯಾಕೆಂದ್ರೆ ಇನ್ವೆಸ್ಟಿಗೇಷನ್ ಡೀಟೇಲ್ಸ್ನ ನಾನು ಕೋರ್ಟಲ್ಲಿ ಕೊಟ್ಟಾಗ ಟ್ರಯಲ್ ಕಂಪ್ಲೀಟ್ ಆಗೋವರೆಗೂ ನಾನು ಐ ಆಮ್ ನಾಟ್ ಸಪೋಸ್ ಟು ಲೀಕ್ ಔಟ್. ಆಗ ನಾನು ಹೇಳಿದೆ, ಸೂಕ್ಷ್ಮವಾಗಿ ಹೇಳಿದೆ, ನಿಮ್ಮ ಹುಡುಗಿ ಪವಿತ್ರವಾಗಿ ಸತ್ತಿದ್ದಾಳೆ ಅಂತ ತಿಳ್ಕೊಳ್ಳಿ, ಯಾರಿಂದನೂ ಹಾಳಾಗಿ ಸತ್ತಿಲ್ಲ ಅಂತ ತಿಳ್ಕೊಳ್ಳಿ. ಡೋಂಟ್ ಮೇಕ್ ಎನಿ ಪಾಲಿಟಿಕ್ಸ್. ಅಜಿತ್ ಹನ್ಮಕ್ಕನ ಅವರ ಚಾನೆಲ್ ಅಲ್ಲಿ ಕೂತ್ಕೊಂಡು ಐವೋ ರುದ್ರಮೂರ್ತಿ ಹೇಳ್ತಾರೆ ಅದು ಪವಿತ್ರವಾದ ಸಾವು, ನಾನು ಇಂಡೈರೆಕ್ಟ್ ಆಗಿ ಇಂಟ್ ಕೊಟ್ಟೆ ಅವ್ರ ಕುಟುಂಬದವ್ರಿಗೆ ಅಂತ. ಇವ್ರು ಯಾರು ಇಂಟ್ ಕೊಡ್ಲಿಕ್ಕೆ ಪವಿತ್ರವಾದ ಸಾವು ಅಂತ ಕೈ ಬೆರಳಲ್ಲಿ ಕೆರೆದಿದಾರಂತೆ ಆಕೆ ಸೌಜನ್ಯನ ಗುಪ್ತಾಂಗದಲ್ಲಿ. ಅದಕ್ಕೋಸ್ಕರ ಅದು ಪವಿತ್ರವಾದ ಸಾವಂತೆ. ಎಲ್ಲಿಂದ ಬರ್ತಿರ್ರಿ ನೀವೆಲ್ಲ ಒಂದು ಇನ್ವೆಸ್ಟಿಗೇಷನ್ ಆಫೀಸರ? ನಿಮ್ಮಂತವ್ರಗ ಕರ್ನಾಟಕ ಸರ್ಕಾರ ಸಂಬಳ ಕೊಟ್ಟಿದ್ದು. ಸರಿ, ನೀವ್ ಹೇಳಿದ್ರಿ ಏನೋ ನಿಮಗ್ ಬುದ್ಧಿ ಇಲ್ಲ, ನೀವ್ ಹೇಳಿದ್ರಿ, ಅದನ್ನ ಬಂದ್ಬಿಟ್ಟು ಈ ಕೀರ್ತಿ ಎಷ್ಟು ದೊಡ್ಡ ವಿಚಾರ ಮಾಡ್ತಾ ಇದ್ದಾನೆ ಅನ್ನೋದನ್ನ ಗಮನಿಸಿದ್ರ ನೀವು? ಈತನ್ಗೇನೋ ಒಂದ್ ಚಿಕ್ಕ ಸಂಕಟ ಆದ್ರೆ ಅವ್ರ ತಾಯಿನ ಕರ್ಕೊಂಡ್ ಬಂದ್ಬಿಡ್ತಾರೆ. ಓಪನ್ ಚಾಲೆಂಜ್ ಅಂತ ಹೇಳಿ, ಓಪನ್ ಚಾಲೆಂಜ್ ಅಂತ LKG ಮಕ್ಳ ತರ ಹೋಗ್ಬಿಟ್ಟು ಅಮ್ಮ ಬಾ ಅಂತ ಹೇಳ್ಬಿಟ್ಟು ಅವ್ರ ತಾಯಿನ ಕರ್ಕೊಂಡ್ ಬಂದ್ಬಿಟ್ಟು ಸೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋ ಮಾಡಿಸ್ಬಿಟ್ಟು ಹಾಕೋದು. ಅದೇ ಸೌಜನ್ಯ ಅವರ ತಾಯಿ ಅವರ ಮಗಳನ್ನ ಅತ್ಯಾಚಾರ ಮಾಡಿ ಕೊಂದು ಹಾಕಿದ್ದಾರೆ, ಅದಕ್ಕೆ ಅವ್ರ ತಾಯಿ ಮಾತಾಡಿದ್ರು. ಯಾಕಂದ್ರೆ ಅದು ಪವಿತ್ರವಾದ ಸಾವು. ಬರೀ ಗುಪ್ತಾಂಗಕ್ಕೆ ಕೈ ಬೆರಳಾಕಿ ಕೆರೆದಿದ್ದಾರೆ, ಆ ಮಾರ್ಕ್ ಮಾತ್ರ ಸಿಕ್ಕಿದ್ಯಂತೆ. ದೊಡ್ಡ ಇನ್ವೆಸ್ಟಿಗೇಷನ್ ಆಫೀಸರ್ ಕಿರಿಕೀರ್ತಿಯವರು ಅಲ್ಲ, ಶ್ರೀಕೃಷ್ಣ ಭಗವಾನ್ ಸಂದೇಶ ಕೊಟ್ರು ಐವೋ, ಇವರು ಧರ್ಮಪಾಲಕರು ಅದನ್ನ ಪ್ರಚಾರ ಮಾಡ್ತಾ ಇದ್ದಾರೆ ಪವಿತ್ರವಾದ ಸಾವು ಅಂತ. ಸಾಕ್ಷಿ ನಾಶಕ್ಕೋಸ್ಕರ ಮರಳು ತುಂಬಿಸುವಾಗ ಕೈ ಬೆರಳಿನ ಗುರ್ತು ಅಲ್ಲಿ ಆಗಿರೋ ಅಂತದ್ದು. ಅರ್ಥ ಆಗ್ತಾ ಇದ್ಯಾ?
ಮಿಸ್ಟರ್ ಕಿರಿಕೀರ್ತಿ, ಅದನ್ನ ಅರ್ಥ ಮಾಡ್ಕೋ ಫಸ್ಟ್. ಸುಮ್ನೆ ಬಾಯಿಗೆ ಬಂದಿದ್ದೆಲ್ಲ ಮಾತಾಡೋದು. ತಿಂದ್ಬಿಟ್ಟಿರ್ತೀಯ, ಚೆನ್ನಾಗಿ ಕೊಟ್ಟಿರ್ತಾರೆ ತುಂಬಿಸಿ, ಬ್ಯಾಗ್ ಗಂಟು ಕೊಟ್ಟಿರ್ಬೋದು ನಿನಗೆ. ತಿಂದ್ರೇನು ಸ್ವಲ್ಪ ತಲೆ ಉಪಯೋಗಿಸಿ ಮಾತಾಡು. ಸ್ವಲ್ಪ ಭಾವನೆಗಳಿರ್ಲಿ. ಅದೊಂದು ಹೆಣ್ಮಗು ಅನ್ನುವ ಭಾವನೆಗಳಿರ್ಲಿ. ಆಕೆಗೆ ನಿಜವಾಗ್ಲೂನೇ ನ್ಯಾಯ ಸಿಗ್ಬೇಕು ಅಂತ ಇದ್ರೆ ಆಕೆ ವಿರುದ್ಧವಾಗಿ ಮಾತಾಡೋದನ್ನ ಫಸ್ಟ್ ನೀನ್ ನಿಲ್ಲಿಸ್ಬಿಡು. ನಿನ್ನ ದರಿದ್ರ ಬಾಯಲ್ಲಿ ಪವಿತ್ರವಾದ ಸಾವು ಅನ್ನೋದಂತ ಹೇಳ್ತೀಯಲ್ಲ, ಆ ದರಿದ್ರ ಮಾತುಗಳನ್ನ ಫಸ್ಟ್ ನಿಲ್ಸು. ಹಿಂದೂ ಹೆಣ್ಮಕ್ಳಲ್ಲ, ಯಾವ ಹೆಣ್ಮಕ್ಳನ್ನು ನೀನ್ ರಕ್ಷಣೆ ಮಾಡೋದೇ ಬೇಡ. ನಿನ್ ಮನೆ ಹೆಣ್ಮಕ್ಳನ್ನು ನೀನ್ ರಕ್ಷಣೆ ಮಾಡ್ಬೇಡ. ಭಗವಂತ ಇದಾನೆ, ನೋಡ್ಕೊಂತಾನೆ, ಕಾಪಾಡ್ಕೊತಾನೆ ನಮ್ಮನ್ನ. ದರಿದ್ರವಾದ ಮೆಸೇಜ್ಗಳನ್ನ ಬಂದು ನಿನ್ ಕಿತ್ತೋದ್ ಬಾಯಲ್ಲಿ, ನಿನ್ ಕಿತ್ತೋದ್ ಗಂಟ್ಲಲ್ಲಿ ದಯವಿಟ್ಟು ಮಾತಾಡ್ಬೇಡ. ಎಷ್ಟು ಬೇಜಾರಾಗತ್ತೆ ಅಂದ್ರೆ ಸ್ನೇಹಿತರೆ, ಈ ತರ ಒಂದು ವಿಚಾರಗಳನ್ನ ನೋಡುವಾಗ. SIT ರಚನೆ ಆಗಿರೋದು ಅನನ್ಯ ಭಟ್ ಹಾಗೂ ಅನನ್ಯ ಭಟ್ನ ತಾಯಿ ಹಾಗೂ ಅನಾಮಿಕಾ ಬಂದು ಕೊಟ್ಟಿರುವಂತಹ ಕೆಲವೊಂದು ಸ್ಟೇಟ್ಮೆಂಟ್ಸ್, ಹಾಗೂ ಅನಾಮಿಕಾ ಒಂದು ತಲೆಬುರುಡೆ ಇಟ್ಕೊಂಡು ಹೋಗಿ ತನ್ನನ್ನೇ ನಾನು ಈ ಕೃತ್ಯಗಳಲ್ಲಿ ಇನ್ವಾಲ್ವ್ ಆಗಿದ್ದೀನಿ ಅಂತ ಹೇಳಿ ಮಾತಾಡಿರೋದ್ರಿಂದ. ಸೌಜನ್ಯ ಕೇಸ್ಗೂ ಈ SIT ರಚನೆಗೂ ಯಾವುದೇ ಸಂಬಂಧ ಇಲ್ಲ, ಅದು ಇವನಿಗೆ ಚೆನ್ನಾಗ್ ಗೊತ್ತು. ಆದ್ರೂ ಕೂಡ ಅನನ್ಯ ಭಟ್ ವಿಚಾರ ಮಾತಾಡಲ್ಲ ಇವನು. ಇತರ ಕೊಲೆಗಳಾಗಿವೆ ಅಲ್ಲಿ, ಅಥವಾ ಇತರ ಅಸ್ಥಿ ಪಂಜರಗಳಲ್ಲಿ ಸಿಗ್ತಾ ಇದೆ, ಬುರುಡೆಗಳು ಸಿಗ್ತಾ ಇವೆ, ಅಥವಾ ಅದು ಇದೆಯೋ ಇಲ್ವೋ ಅದೆಲ್ಲ ಮಾತಾಡಲ್ಲ. ಇವನಿಗೆ ಸೌಜನ್ಯ ಬೇಕು ಒಟ್ನಲ್ಲಿ. ಪವಿತ್ರವಾದ ಸಾವು ಅಂತ IO ಹೇಳ್ಬಿಡಿದಾರಲ್ಲ, ಇವನ ಶ್ರೀಕೃಷ್ಣ ಭಗವಾನ್, ಇವನ ಪಾಲಿನ ಶ್ರೀಕೃಷ್ಣ ಭಗವಾನ್ IO ಹೇಳ್ಬಿಡಿದ್ದಾರೆ. ಅದಕ್ಕೆ ಇವನು ಯಾವಾಗ ನೋಡು ಅದನ್ನೇ ಇಟ್ಕೊಂಡು ಮಾತಾಡೋದು. ಪವಿತ್ರವಾದ ಸಾವಂತೆ ಇಡೀ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿ ನಿನ್ನ ಜನ್ಮ ಜಾಲಾಡುವಷ್ಟು ಉಗಿದ್ರು ನಿನಗೆ ಬುದ್ಧಿ ಬರ್ಲಿಲ್ವಲ್ಲ ಕಿರಿಕೀರ್ತಿ. ಏನ್ ಹೇಳೋಣ ಹೇಳು ನಿನಗೆ? ನಿನ್ನ ಜೀವನ ಪೂರ್ತಿ ಈ ಕಿತ್ತೋಗಿರೋ ಸಂದೇಶನೇ ಕೊಡ್ತಾ ಇರ್ತೀಯ ಹೆಂಗೆ? ಕೀರ್ತಿ, ಅರ್ಥ ಆಗ್ತಾ ಇದೆಯಾ ಏನಾದ್ರು ಹೇಳೋದು? ಏನು ಭಯಕ್ ಆಗಲ್ಲ ಮಾರಾಯ. ಇದು ಸೋಷಿಯಲ್ ಮೀಡಿಯಾ, ಅಷ್ಟು ಕೋಪ ಬರತ್ತೆ, ಬೇಜಾರಾಗತ್ತೆ, ಸಂಕಟ ಆಗತ್ತೆ. ಆ ತಾಯಿನ ನೋಡಿದ್ರೆ ನಿನಗ್ ಕರುಣೆನೇ ಇಲ್ವಾ? ಸೌಜನ್ಯ ಅವ್ರ ತಾಯಿನ ನೋಡಿದ್ರೆ ಕರುಣೆ ಅನ್ನೋದು ಒಂಚೂರು ಬರಲ್ವಾ? ನಿಮ್ ತಾಯಿ ತರನೇ ಅಲ್ವಾ? ನಿಮ್ ತಾಯಿನ ಮಾತ್ರ ಕರ್ಕೊಂಡ್ ಬಂದ್ಬಿಡ್ತೀಯ, ಓಪನ್ ಚಾಲೆಂಜ್ ಮಾಡಿಸ್ತೀನಿ ಅಂತ ಪಬ್ಲಿಕ್ ಅಲ್ಲಿ. ಅವ್ರ ತಾಯಿ ಅಲ್ವಾ? ಆ ತಾಯಿಗೆ ಮಗಳಿಗಾಗಿರೋ ಅನ್ಯಾಯಕ್ಕೆ ನ್ಯಾಯ ಕೇಳ್ಬೇಡ್ವಾ ಆ ತಾಯಿ? ಪವಿತ್ರವಾದ ಸಾವು ಅಂತೀಯಲ್ಲೋ, ಹೆಂಗೋ ಬರುತ್ತೆ ಮನ್ಸು ನಿನ್ಗೆ ಕಿರಿಕೀರ್ತಿ ಹಿಂಗೆಲ್ಲ ಮಾತಾಡೋದಕ್ಕೆ? ದುಡ್ಡು ಕೊಟ್ಬಿಟ್ರೆ ಇಷ್ಟು ನೀಚ ಕೆಲ್ಸಕ್ಕೆ ಇಳಿದ್ ಬಿಡ್ತೀಯ ನೀನು? ಎಲ್ಲಾದ್ರೂ ಕೋರ್ಟಲ್ಲಿ ಹೇಳಿದಾರ ಅದು ಪವಿತ್ರವಾದ ಸಾವು ಅಂತ? ನೀನೇನಾದ್ರೂ ಸಂಜಯನ, ಆ IO ಏನಾದ್ರೂ ಶ್ರೀಕೃಷ್ಣ ಭಗವಾನ ಅದನ್ನ ನೀನ್ ಸಾರಕ್ಕೆ ಇಡೀ ಜಗತ್ತಿಗೆ? ನಿಜವಾಗ್ಲೂ ನಿನ್ಗೆ ಒಳ್ಳೇದಾಗ್ಬೇಕು ಅಂತ ಇದ್ರೆ ಕೀರ್ತಿ, ನೀನೇನಾದ್ರೂ ಒಳ್ಳೇದ್ ಮಾಡ್ಬೇಕು ಅಂತ ಇದ್ರೆ ಸೌಜನ್ಯ ಬಗ್ಗೆ ಮಾತಾಡೋದನ್ನ ನಿಲ್ಲಿಸ್ಬಿಡು. ಇಲ್ಲ ಮಾತಾಡಿದ್ರು ಒಳ್ಳೆ ಮಾತುಗಳನ್ನ ಆಡು. ನಿನ್ನಿಂದ ಆದ್ರೆ ಒಳ್ಳೇದ್ ಮಾಡು, ಕೆಟ್ಟದ್ ಮಾತ್ರ ಮಾಡ್ಬೇಡ. ನಾನು ಒಂದು ಹಿಂದೂ ಸಹೋದರಿಯಾಗಿ ಹೇಳ್ತಾ ಇದ್ದೀನಿ ಅಂತ ಅನ್ಕೊಂಬ. ನೀನ್ ಮಾತ್ರ ಹೋಗಿ ಅಮ್ಮ ಅಂತ ಅಮ್ಮನ್ ಕರ್ಕೊಂಡ್ ಬಂದ್ಬಿಡ್ತೀಯ. ಬೇರೆಯವರು ಅವ್ರ ತಾಯಿ ಮಗಳನ್ನ ಕಳ್ಕೊಂಡಿರೋ ಸಂಕಟನ ಮಾತಾಡಬಾರ್ದು ಅಂತ ಹೇಳ್ತೀಯ. ಅಲ್ಲ ಮರಯ್ಯ, ನೀನ್ ಹೇಳ್ತೀಯ ಕೈ ಬೆರಳಾಕಿ ಕೆರ್ದಿದಾರಷ್ಟೇ ಅಂತ. ಸಾಕ್ಷಿ ನಾಶಕ್ ಕೆರ್ದಿರೋದು ಮರಯ್ಯ ಅದು. IO ಗೊತ್ತಾಗಲ್ಲ, ನಿನಗ್ ಗೊತ್ತಾಗಲ್ವಾ? ಇಷ್ಟೆಲ್ಲ ಮಾತಾಡ್ತೀಯ? ಸರಿ ಸ್ನೇಹಿತರೆ, ಅದೇನೇ ಇರ್ಲಿ, ಕೀರ್ತಿಗೆ ಇದನ್ನ ತಲುಪಿಸಿ. ಅವನ IO ಯಾರಿದ್ದಾರೆ ರುದ್ರಮೂರ್ತಿ ಅವರು ಶ್ರೀಕೃಷ್ಣ ಭಗವಾನು ಅಲ್ಲ, ಇವನು ಸಂದೇಶ ಸಾರಕ್ಕೆ ಸಂಜಯನೂ ಅಲ್ಲ ಅನ್ನೋದನ್ನ ಕೀರ್ತಿಗೆ ಹೇಳಿ ಜೊತೆಗೆ ತಲುಪಿಸಿ ಅವನ್ನ ಫಾಲೋ ಮಾಡ್ತಾ ಇರೋರ್ಗು ಇದನ್ನ ಅರ್ಥ ಮಾಡಿಸಿ. ಏನೇ ಆಗ್ಲಿ ಆ ಸೌಜನ್ಯಗೆ ನೆಮ್ಮದಿಯನ್ನ ಆ ಇಹಲೋಕದಲ್ಲಾದ್ರೂ ಸಿಗುವಾಗೆ ಆಗ್ಲಿ ಅಂತ ಹೇಳಿ ನಾವ್ ಈ ಮೂಲಕ ಕೇಳ್ಕೊಳ್ಳೋಣ. ಈ ಕೇಸ್ ಏನಾದ್ರೂ ರೀಓಪನ್ ಆಯ್ತು ಅಂತಂದ್ರೆ ಫಸ್ಟ್ ಈ ಕೀರ್ತಿನ ತಗೊಂಡೋಗಿ ಒಳಗಡೆ ಹಾಕೊಂಡು ಯಾರೋ ಬರೋ ಹೊಸ ಇನ್ವೆಸ್ಟಿಗೇಷನ್ ಆಫೀಸರು ಯಾಕೆ ಹಿಂಗ್ ಆಡ್ತಾ ಇದ್ದ ಅನ್ನೋದನ್ನ ತನಿಖೆ ಮಾಡ್ಲಿ ಅಂತ ಹೇಳಿ ನಾನು ಈ ಮೂಲಕ ಹೇಳ್ತೇನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಪ್ಲೀಸ್ ಶೇರ್ ದ ವಿಡಿಯೋ.